ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ ನ ಒಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಗೊತ್ತು. ಯಾರೆಲ್ಲ ದ್ವಿತೀಯ PUC ಫಲಿತಾಂಶಕ್ಕೆ ವೇಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ರಿಸಲ್ಟ್ ಏನಾದ್ರೂ ಕೂಡ ಬರ್ಬೋದು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇನ್ನ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಇದೆ, ಮತ್ತೆ ನೀವು ಇಲ್ಲಿ ಪೇಪರ್ನ ರಿವ್ಯಾಲ್ಯೂಯೇಷನ್ ಕೂಡ ಹಾಕ್ಬಹುದು. ಸೊ ಇಷ್ಟೆಲ್ಲ ಫೆಸಿಲಿಟಿ ಇರ್ಬೇಕಾದ್ರೆ ಏನಕ್ಕೆ ಎದುರ್ಕೊಂತೀರಾ ಹೇಳಿ. ಸೊ ಹಂಗಾಗಿ ನೀವೆಲ್ಲ ಏನನ್ನ ಫೇಲ್ ಆಗಿದ್ದೀರಾ ಅಂತ ಹೇಳಿ ಗೊತ್ತಾಗಿದೆ ಅಂತ ಹೇಳೋದಾದ್ರೆ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ತಗೊಂಡು ಓದ್ಕೋಬಹುದು. ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ, ₹50 ಅಷ್ಟೇ ಬಂದು ಮೆಸೇಜ್ ಮಾಡಿ. ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಪಾಸಿಂಗ್ ಪ್ಯಾಕೇಜು. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, SLC ಮತ್ತೆ PUC, ಕನ್ನಡ ಇಂಗ್ಲಿಷ್ ಮೀಡಿಯಮು ಮತ್ತೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲರಿಗೂ ಕೂಡ ಅವೈಲಬಿಲಿಟಿ ಆಗಿದೆ. ಬಂದು ಮೆಸೇಜ್ ಮಾಡಿ, ಓಕೆನಾ. ಸೊ ಮೊದಲನೇದಾಗಿ ಇನ್ನೊಂದು 10 ನಿಮಿಷ ಇದೆ ಅಷ್ಟೇ. 2:42 ರೆಕಾರ್ಡ್ ಮಾಡ್ತಿದ್ದೀನಿ. ಇನ್ನೊಂದು 10 ನಿಮಿಷ ಇದೆ ಅಷ್ಟೇ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಕ್ಕೆ. ಸೊ ಯಾರಿಗೆಲ್ಲ ಎರರ್ ಬರ್ತಿದೆ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದು 15ರಿಂದ 20 ನಿಮಿಷ ಬಿಟ್ಬಿಟ್ಟು ನೀವು ಚೆಕ್ ಮಾಡಿ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಅಟ್ ಎ ಟೈಮ್ ನೀವು ಚೆಕ್ ಮಾಡೋದ್ರಿಂದ ನಿಮ್ಮ ಒಂದು ರಿಸಲ್ಟ್ನು ಕೂಡ ಏನೋ ಎರರ್ ಅಂತ ತೋರಿಸ್ಬೋದು. 505 ಎರರ್ ಅಂತ ಏನೋ ತೋರಿಸಿದೆ ತುಂಬಾ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕೋಸ್ಕರನೇ ಕ್ಲಾರಿಟಿ ಕೊಡ್ತಿದ್ದೀನಿ. ವೆಬ್ಸೈಟ್ ಅದೇನೆ karresult.nic.in. ಈ ಒಂದು ವೆಬ್ಸೈಟ್ ಯಾವ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಲಾಗಿನ್ ಮಾಡೋದು ಇವೇನು ಕೂಡ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ಓಪನ್ ಆಗುತ್ತೆ ವೆಬ್ಸೈಟು. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ ಮೇನ್ ಆಗಿ ತುಂಬಾ ಜನ ಬಂದು ಈ ಒಂದು ವೆಬ್ಸೈಟ್ ಅಲ್ಲಿ ಹೋದ್ರೆ ಬೇಗ ಚೆಕ್ ಮಾಡಬಹುದು, ನಂಬರ್ ಹಾಕಿ OTP ಹಾಕಿ ಅಂತೆಲ್ಲ ಕೇಳ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ ಹೋಗ್ಬೇಡಿ. ಸೊ ಏನಕ್ಕಪ್ಪ ಅಂದ್ರೆ ಕೆಲವೊಂದು ಸ್ಕ್ಯಾಮ್ಸ್ಗಳು ಇರ್ತವೆ. ಅದಕ್ಕೋಸ್ಕರನೇ ಒಂದು 10-15 ನಿಮಿಷ ವೇಟ್ ಮಾಡಿ, ಅದೇ ವೆಬ್ಸೈಟ್ ಅಲ್ಲೇ ಚೆಕ್ ಮಾಡಿ. ಖಂಡಿತವಾಗ್ಲೂ ಕೂಡ ಬರುತ್ತೆ. ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಕ್ಲೀನ್ ಆಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಇಲ್ಲಾಂದ್ರೆ ಎಂಡ್ ಕಾರ್ಡಲ್ಲೂ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಪ್ರತಿಯೊಬ್ರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಬಂದು OTP ಎಲ್ಲನೂ ಕೂಡ ಕೇಳ್ತಾರೆ. ಸೊ ಹಂಗಾಗಿ ಅದು ಆ ಥರ ಏನೂ ಇಲ್ಲ. ನಿಮ್ಮ ಒಂದು ರಿಜಿಸ್ಟರ್ ನಂಬರು ಕೋರ್ಸ್ ಎಂಟರ್ ಮಾಡಿಬಿಟ್ಟು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ 1 ಸೆಕೆಂಡಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಬಿಡುತ್ತೆ. 3 ಗಂಟೆಗೆ ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿದ್ರೆ ಒಂದು 10 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು. ಒಟ್ಟಿನಲ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದು 1/4 ಗಂಟೆ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ 3:15 ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಸಿಯಾಗಿ ಎಕ್ಸಾಮ್ ಬರ್ದಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ ಎಕ್ಸಾಮ್ ರಿಸಲ್ಟ್ ನೋಡ್ಬೇಕಾದ್ರೆ. ಓಕೆನಾ. ಮಾರ್ಕ್ಸ್ ಚೆನ್ನಾಗಿ ಬಂದಿದ್ರು ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬೇಜಾನಿನ ಆಪರ್ಚುನಿಟೀಸ್ ಇದೆ. ಓಕೆನಾ. ಸೊ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ ತಗೊಂಡು ಓದ್ಕೋಬಹುದು ನೀವು. ಓಕೆನಾ. ಒಂದು 10-15 ನಿಮಿಷ ಬಿಟ್ಟು ಚೆಕ್ ಮಾಡಿ. ಖಂಡಿತವಾಗ್ಲೂ ಕೂಡ ನೀಟಾಗಿ ವೆಬ್ಸೈಟ್ ಓಪನ್ ಆಗುತ್ತೆ, ರಿಸಲ್ಟ್ ನೋಡ್ಬೋದು. ಹರಿನಲ್ಲೂ ಓಪನ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಮತ್ತೆ ಮಾತರಂ.